ಜೊತೆ ಹೀರೋಯಿನ್ ಆಗಿದ್ದು ಯಾರು? ಯಾರಾದರೂ ಹೇಳಬಲ್ರ? ಹಾ, ಸ್ವಲ್ಪ ಜೋರಾಗಿ ಹೇಳ್ತೀರಾ? ಮಂಜುಳಾ. ಆ ಮಗು ಪ್ರತಿ ಕ್ಷಣನೂ ಜ್ಞಾಪಕ ಬರ್ತದೆ. ಬೆಂಗಳೂರಲ್ಲಿ ಪ್ರಭಾತ್ ಶಿಶ್ವಾರ್ ಅಂತಿತ್ತು, ಅವರು ಪ್ರಭಾತ್ ಕಲಾವಿದರು ಅಂತ. ಅವರು ಈ ಪೌರಾಣಿಕ ನಾಟಕಗಳನ್ನ ಆಡಿಸೋರು. ನಾವು ಸಿನಿಮಾಗೂ ಬರೋಕ್ಕೂ ಮುಂಚೆಯಿಂದ ನಾನು ನಮ್ಮಣ್ಣ ಅವರ ಇದರಲ್ಲಿ ಹವ್ಯಾಸಿ ನಾಟಕ ಅದರಲ್ಲಿ ಆಡ್ತಾಯಿದ್ವು. ವಿರಾಟ್ ಪರ್ವ ಅಂತ ಒಂದು ಇದು ಮಾಡ್ತಿದ್ರು, ವಿಜಯೋತ್ಸವ ಅಂತ ನಾಟಕ, ಮಹಾಭಾರತದ ವಿರಾಟ್ ಪರ್ವ. ಅದರಲ್ಲಿ ನಮ್ಮಣ್ಣ ಕೀಚಕನ್ ಪಾರ್ಟ್ ಮಾಡ್ತಿದ್ದ, ನಾವು ಉತ್ತರನ ಪಾರ್ಟ್ ಮಾಡ್ತಿದ್ದೆ. ಆಗಲೇ ಉತ್ತರ ಬರೀ ಸಖಿಯರ ಜೊತೆ ಇರೋದಷ್ಟೇ. ಅದೇ ಟೈಟ್ಲ್ ಬಂತು, ನಂಗೆ ಭಾಳ ಬೇಜಾರಾಯಿತು. ಅಲ್ಲಿ ಉತ್ತರಂಗೆ ಒಬ್ಬ ತಂಗಿ ಇದ್ಲು, ಉತ್ತರೆ ಅಂತ. ಆ ರಿಹರ್ಸಲ್ಲು ಇದಕ್ಕೆ ಎಲ್ಲ ಬರುವಾಗ ಒಂದು ಮಗು ಬರ್ತಾಯಿತ್ತು, ಅಂದರೆ ಒಂದು 12-14 ವರ್ಷ. ಅಣ್ಣ ನೆಕ್ಸ್ಟ್ ಏನು ನಮ್ದ ಅಣ್ಣ ಅಂತ ಕೇಳು. ನೆಕ್ಸ್ಟ್ ಇಲ್ಲ, ಇನ್ನೂ ಒಂದು ಅರ್ಧ ಗಂಟೆ ಆಗತ್ತೆ ಇರಮ್ಮ ಅಂತ. ಅಯ್ಯೋ ಅದು ಯಾಕೆ ನಮ್ಮನ್ನು ಕಳಿಸ್ಬಾರ್ದಾ? ನೀನು ಕಳಿಸ್ಬೇಕಲ್ಲ, ಅದು ಬರಬೇಕಲ್ಲ ಸೀನು, ಹೋಗೋಣ ಇರೋದು. ನಾಟಕ ಉತ್ತರ ಅಣ್ಣ ತಂಗಿ. ಅಲ್ಲಿ ಸ್ಟೇಜ್ ಮೇಲೆ ಪಾಪ ಅವ್ರು ಪೌರಾಣಿಕ ನಾಟಕ ಬರೆದಿದ್ರು, ಆದರೆ ಭಾಷೆನೂ ಸ್ವಲ್ಪ ನಮ್ಮ ಥರ ಬದಲಾಯಿಸ್ಕೊಂಡು ಅಣ್ಣ ತಂಗಿ ಬೇಕಾದಷ್ಟು ಮಾತಾಡ್ತಿದ್ದು, ಡೈರೆಕ್ಟ್ಗಳು ಆಮೇಲೆ ಬಯಸ್ಕೋತಿದ್ದು. ಆ ತಂಗಿ ಪಾರ್ಟ್ ಮಾಡಿದ್ದು ಯಾರು ಅಂದರೆ ಮಂಜುಳಾ. ಆವತ್ತು ಅಣ್ಣ ಅಂತ ಕರೆದು, ಅವಳು ಹೋಗೋ ಹಿಂದಿನ ದಿವಸನೂ ಕರೆದಿದ್ದು, ಅಣ್ಣ ನಾವು ಹುಷಾರಾಗಿದ್ದೀನಿ ಅಣ್ಣ ಅಂತ ಕೇಳಿದ್ರು. ಆ ಭಾವನೆ ಅದು ಎಷ್ಟು ಹೃದಯದಿಂದ ಹೇಳ್ತಾ ಇದ್ದು ಅಣ್ಣ ಅಂತ. ನಾವು ಪರದೆ ಮೇಲೆ ರೊಮ್ಯಾನ್ಸ್ ಮಾಡ್ತೀವಿ, ಆದರೆ ಆ ರೊಮ್ಯಾನ್ಸ್ ಆದ ತಕ್ಷಣವೇ ಅಣ್ಣ ಇದು ಸರಿಯಾಗಿ ಬಂದಣ್ಣ ಅಂತ ಕೇಳ್ತಾರೆ. ಅಂಥ ಮಗು ನ ಭೂತೋ ನ ಭವಿಷ್ಯತಿ. ಅವಳು ಮಾತಾಡ್ತಿದ್ದ ರೀತಿ ಇದುವರೆಗೂ ಕನ್ನಡ ಚಿತ್ರದಲ್ಲಿ ನಾನು ನೋಡಿಲ್ಲ. ಹಳ್ಳಿ ಭಾಷೆ ಆಗಲಿ, ಯಾವುದೇ ಭಾಷೆ ಆಗಲಿ, ಪಟ ಅಂತ ಮಾತಾಡ್ತಿರೋಳು, ಅರಳು ಹುರಿದಾಗ ಮಾತಾಡೋಳು. ಅಷ್ಟೇ ಧೈರ್ಯವಂತೆ, ಅಷ್ಟೇ ಒಂಥರ ಭಾಳ ಒಳ್ಳೆ ಮನಸ್ಸಿನ ಹುಡುಗಿ ಅದು. ಅಂಥ ಮಗು ಹೋಗ್ಬಾರ್ದಾಗಿತ್ತು, ಹೋಗ್ಬಿಡ್ಲು. ಆ ಹೋದಾಗ್ಲಿಂದ ಪ್ರತಿ ದಿವಸ ಪ್ರತಿ ಕ್ಷಣ ಆ ಮಗು ಜ್ಞಾಪಕ ಬರುತ್ತೆ, ಅಣ್ಣ ಅಂದಿದ್ದು ಜ್ಞಾಪಕ ಬರುತ್ತೆ. ಆ ಅಣ್ಣ ಅನ್ನೋ ಭಾವನೆ ಹಿಂದೆ ಏನು ಅದೆಷ್ಟು ಇತ್ತು, 7 ಜನ್ಮದ ಅಣ್ಣ ತಂಗಿರ ಭಾವನೆ. ಆದರೆ ಜನ ನಮ್ಮನ್ನು ಮೆಚ್ಚಿದ್ರು, ಅವಳನ್ನೂ ಬೆಳೆಸಿದ್ರು, ನನ್ನೂ ಬೆಳೆಸಿದ್ರು. ಆ ಜನಕ್ಕೆ ನಾವು ಯಾವತ್ತೂ ಕೃತಜ್ಞರಾಗಿರ್ತೀವಿ. ಇವತ್ತು ಶ್ರೀನಾಥ್ ಮಂಜುಳಾ ಜೋಡಿ ಅಂತಾರೆ. ಶ್ರೀನಾಥ್ ಮಂಜುಳಾ ಜೋಡಿ ಸಿನಿಮಾ ಚೆನ್ನಾಗಿತ್ತು, ಆದರೆ ಆ ಅಣ್ಣ ತಂಗಿ ಜೋಡಿ ನಿಜ ಜೀವನದಲ್ಲಿ ನಿಜವಾಗ್ಲೂ ಅದ್ಭುತ. ಸುಮಾರು